ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಕೂಡ ಸ್ಪೆಷಲಾಗಿ ಯೂಟ್ಯೂಬರ್ಸ್ಗೋಸ್ಕರ. ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಶುರು ಮಾಡ್ತಿದ್ದೀರಿ ಅವ್ರಿಗೋಸ್ಕರ. ಯೂಟ್ಯೂಬ್ ಶುರು ಮಾಡ್ತೀರಿ, ಅಪ್ಲೋಡ್ ಮಾಡ್ತೀರಿ ಎಲ್ಲ ಓಕೆ, ಬಟ್ ಥಂಬ್ನೇಲ್ ಹಾಕೋದ್ರ ಬಗ್ಗೆ ಕೆಲವರಿಗೆ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಹೇಗೆ ಹಾಕೋದು, ಹೆಂಗೆ ಮಾಡೋದು ಅದ್ರ ಬಗ್ಗೆ ನಿಜ ಗೊತ್ತಿರಲ್ಲ. ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಥಂಬ್ನೇಲ್ ಕೂಡ ಒನ್ ಆಫ್ ದ ಮೇನ್ ರೋಲ್ ಆಗುತ್ತೆ ನಿಮ್ಮ ಸಬ್ಸ್ಕ್ರೈಬರ್ ಮತ್ತು ವಾಚ್ ಅವರ್ ಆಗ್ಬೋದು, ವ್ಯೂವರ್ಸ್ನ ಗೈನ್ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಥಂಬ್ನೇಲ್ನ ತುಂಬ ಚೆನ್ನಾಗಿ ಹಾಕಬೇಕಾಗುತ್ತೆ. ನನಗೂ ಇನ್ನೂ ಐ ಆಮ್ ಎ ಲರ್ನರ್, ಇನ್ನೂ ನಾನೇನು ಪರ್ಫೆಕ್ಟ್ ಆಗಿಲ್ಲ. ಬಟ್ ಎಷ್ಟೋ ಜನಕ್ಕೆ ಆಗಲಿಕ್ಕೆ ಬರ್ತಿಲ್ಲ ಥಂಬ್ನೇಲ್ ಮಾಡೋದು ಹೇಗೆ, ಅದು ಯಾವ ರೀತಿಯಾಗಿ ಮಾಡಿ ಹೆಂಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ನೀವು ಎರಡು ಟೈಪ್ ಹಾಕ್ಬೋದು. ಒಂದು YT ಸ್ಟುಡಿಯೋನಲ್ಲಿ ಕಮಿಂಗ್ ಡೇಸಲ್ಲಿ YT ಸ್ಟುಡಿಯೋ ಬಗ್ಗೆ ತಿಳಿಸ್ತೀನಿ. ಅದಕ್ಕೂ ಮೊದಲೇ ಹೇಳೋದಾದರೆ YT ಸ್ಟುಡಿಯೋನ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲಿ ನಿಮಗೆ ಯಾವ ಕಂಟೆಂಟ್ ಇರುತ್ತೋ ಆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತಂದ್ರೆ ನಿಮಗೆ ಎಡಿಟಿಂಗ್ ಆಪ್ಷನ್ ಬರುತ್ತೆ, ಅಲ್ಲಿ ನೀವು ಥಂಬ್ನೇಲ್ನ ಹಾಕ್ಬೋದು. ಕಮಿಂಗ್ ಡೇಸಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಬಟ್ ಈಗ ಸದ್ಯಕ್ಕೆ ಥಂಬ್ನೇಲ್ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಇದ್ರ ಮೂಲಕ ನಿಜವಾಗ್ಲೂ ಗೇನ್ ಆಗ್ತಾರೆ ಸಬ್ಸ್ಕ್ರೈಬರ್ಸು, ಇಂಪ್ರೆಸ್ ಆಗ್ತಾರೆ. ಎಲ್ಲೋ ಒಂದು ಟೈಮು ನೀವು ತುಂಬ ಚೆನ್ನಾಗಿ ಎಡಿಟ್ ಮಾಡ್ತಂದರೆ, ಎಡಿಟಿಂಗ್ ಸಬ್ಜೆಕ್ಟ್ ಅನ್ನೋದೇ ಇಸ್ ವೆರಿ, ಅಂದರೆ ಅದು ದೊಡ್ಡದು ಬಿಡಿ. ಅದು ಎಡಿಟಿಂಗ್ ಅನ್ನೋದೇ ಒಂದು ದೊಡ್ಡ ರೋಲು. ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೂ ತುಂಬ ಕಷ್ಟ ಎಡಿಟಿಂಗ್ ಅನ್ನೋದು, ನಾನು ಅದನ್ನು ಗಮನಿಸ್ತಿದ್ದೀನಿ. ಹಾಗಾಗಿ ಯೂಟ್ಯೂಬರ್ಸ್ಗೆ ಮತ್ತು ಯಾರೆಲ್ಲ ನೆಕ್ಸ್ಟು ಬರ್ತಿದ್ರು ಯೂಟ್ಯೂಬರ್ಸ್ ಆಗಿ ಅವ್ರಿಗೋಸ್ಕರ ಈ ವಿಡಿಯೋ ಮೀಸಲು. ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಥಂಬ್ನೇಲ್ ಮಾಡಬೇಕು ಅಂತ. ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ EPIK ಎಪಿಕ್ ಅಂತ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸ್ಟಾರ್ಟ್ ಎಡಿಟಿಂಗ್ ಟಚ್ ಮಾಡಿ. ಸೊ ಇಲ್ಲಿ ನಿಮ್ಮ ಮೊಬೈಲ್ ಗ್ಯಾಲರಿಲಿ ಇರ್ತಕ್ಕಂಥ ಫೋಟೋಸ್ ಎಲ್ಲ ತೋರಿಸುತ್ತೆ. ಯಾವ್ದು ಬೇಕು ಅದನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊತಂದರೆ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಹಂಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ಟೆಕ್ಸ್ಟ್ ಅಂತ ಇರುತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆ್ಯಡ್ ಅಂತ, ಪ್ಲೀಸ್ ಎಂಟರ್ ಟೆಕ್ಸ್ಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ತಂದ್ರೆ ನಿಮಗೆ ನೋಡಿ ಏನಾದರೂ ಈ ರೀತಿ ಟೈಪ್ ಮಾಡ್ಬೋದು ನೀವು. ಹೌ ಟು ಕ್ರಿಯೇಟ್ ಥಂಬ್ನೇಲ್ಸ್. ಸೊ ಈ ರೀತಿಯಾಗಿ ಎಂಟರ್ ಮಾಡಿ ಅಲ್ಲಿ ಸ್ಕ್ರೀನ್ ಮೇಲೆ ಟಚ್ ಮಾಡ್ತಂದರೆ ಈ ರೀತಿಯಾಗಿ ಬರುತ್ತೆ. ಅಲ್ಲೇ ಕಲರೆಲ್ಲ ಅವಕಾಶಗಳು ಕೊಟ್ಟಿರ್ತಾರೆ, ಅಲ್ಲಿ ನೀವು ಕಲರಿಂಗ್ ನೀವು ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಳಿ. ಫಂಟ್ ಆಪ್ಷನ್ನು ಕೂಡ ಇರುತ್ತೆ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೋದು. ಕಲರ್ ಬಂತಂದರೆ ನಾನು ಎಲ್ಲೋ ಇಟ್ಬಿಟ್ಟು ಸ್ಟ್ರೋಕ್ಗೆ ಬ್ಲ್ಯಾಕ್ ಇಡ್ತೀನಿ. ಸೊ ಬ್ಲ್ಯಾಕ್ ಇಟ್ಬಿಟ್ಟು 100% ಮಾಡೋಣ, ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ವೆರಿ ಸಿಂಪಲ್ಲು, ತುಂಬ ಈಸಿಯಾಗಿದೆ. ಪಿಕ್ಸಾರ್ಟ್ ಕೂಡ ತುಂಬ ಅದ್ಭುತವಾದಂಥ ಒಂದು ಅಪ್ಲಿಕೇಶನ್, ಅದರಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು. SS ಟೇಕ್ ವರ್ಲ್ಡ್ ಅಂತ ಲೈಕ್ ವಾಟರ್ ಮಾರ್ಕ್ ಅಂದ್ಕೊಳ್ಳಿ ಇದನ್ನು. ಸೊ ಅದೊಂದು ಹಾಕ್ಬಿಟ್ಟು ಈ ರೀತಿ ಇಲ್ಲ ಹಾಕ್ಬಿಡಿ. ಹೀಗೆ ಬ್ಯಾಕ್ ಬಂತಂದರೆ ಈ ರೀತಿಯಾಗಿರುತ್ತೆ. ಇಲ್ಲಿ ಟೆಕ್ಸ್ಟು ಬ್ರಷ್ ಪಕ್ಕ ಆ್ಯಡ್ ಫೋಟೋ ಅಂತ ಇರುತ್ತೆ. ಸೊ ನಿಮ್ಗೆ ಯಾವುದಾದ್ರೂ ಫೋಟೋ ಹಾಕಬೇಕು, ಏನಾದರೂ ಹಾಕ್ಬೇಕು ಅನ್ನೋದಿದ್ರೆ ಈ ರೀತಿಯಾಗಿ ನೀವು ನಿಮಗೆ ನಿಮ್ಮ ಫೋಟೋಸ್ ಆಗ್ಬೋದು, ಅಥವಾ ನಮ್ಮ ಏನು ಇವತ್ತು ದೇವರಾಗಿದ್ದಾರೆ ಆ ಥರ ಅವ್ರಿಗೆ ಸಂಬಂಧಪಟ್ಟಿದ್ದು ವೀಡಿಯೋಗಳು, ಫೋಟೋಸ್ ಏನೋ ಇದ್ದರೆ ಈ ರೀತಿಯಾಗಿ. ಸೊ ನಿಮ್ಗೆ ಇಷ್ಟವಾದಂಥ ಫೋಟೋಸ್ನ ಅಥವಾ ನಿಮ್ಮ ಫೋಟೋನ ಇಲ್ಲಿ ಈ ರೀತಿ ಹಾಕ್ಕೋಬೋದು. ಎಸ್ ರಿಲೇಟೆಡ್, ಇದು ಜಸ್ಟ್ ಆನ್ ಎಕ್ಸಾಂಪಲ್ಲು. ಈಗ ಅವ್ರು ಸಿಕ್ತು ಅಂತ ಹಾಕಿದ್ದೀನಿ, ಅದು ಬಿಟ್ಟು ಬೇರೆ ಏನೂ ಇಲ್ಲ ಉದ್ದೇಶ. ಸೊ ಈ ರೀತಿಯಾಗಿ ಫೋಟೋಸ್ ಎಲ್ಲ ಹಾಕಿ ನಿಮಗೆ ಟೆಕ್ಸ್ಟ್ ಏನು ಬೇಕೆಲ್ಲ ಬರೆದು ಇಲ್ಲಿ ಟಾಪಲ್ಲಿ ತೋರಿಸ್ತಿದೆಯಲ್ಲ ರೂಟು. ಸೊ ರೈಟ್ ಹ್ಯಾಂಡ್ ಸೈಡ್ ಟಾಪಲ್ಲಿ ಅದನ್ನು ಟಚ್ ಮಾಡ್ತಂದರೆ ಸೊ ಆಟೋಮೆಟಿಕ್ಲಿ ಅದು ಸೇವ್ ಟು ಆಲ್ಬಮ್, ಈಗ ನಿಮ್ಮ ಗ್ಯಾಲ್ರಿಗೆ ಇದು ಬಂದು ಸೇವ್ ಆಗಿರುತ್ತೆ. ಇದನ್ನು ನೀವು ಯೂಟ್ಯೂಬ್ ಅಪ್ಲಿಕೇಶನ್ ಥ್ರೂ ಅಥವಾ ಯೂಟ್ಯೂಬ್ ಸ್ಟುಡಿಯೋ ಮೂಲಕ ನೀವು ಇದನ್ನು ಈ ಥಂಬ್ನೇಲ್ನ ನಿಮ್ಮ ಒಂದು ವೀಡಿಯೋಗೆ ನೀವು ಬಳಸ್ಕೋಬೋದು. ನೋಡಿದ್ರಲ್ಲ ಯಾವ ರೀತಿ ಥಂಬ್ನೇಲ್ ಮಾಡಬೇಕು. ಇದು ನಿಮಗೆ ನಿಜವಾಗ್ಲೂ ನಿಮ್ಮ ಚಾನಲ್ನ ಗ್ರೋ ಮಾಡಲಿಕ್ಕೆ ಹೆಲ್ಪ್ ಮಾಡೇ ಮಾಡುತ್ತೆ. ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ನಿಮ್ಮ ಚಾನಲ್ಗೆ ಇದು ಹೆಲ್ಪ್ ಮಾಡೇ ಮಾಡುತ್ತೆ ಅನ್ನೋ ಒಂದು ಗ್ಯಾರಂಟಿ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ಅಪ್ಕಮಿಂಗ್ ಡೇಸಲ್ಲಿ ನೀವು ನೆಕ್ಸ್ಟು ಯಾವುದೇ ವೀಡಿಯೋ ಮಾಡಿದ್ರೂ ಥಂಬ್ನೇಲ್ನ ಎಡಿಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ನಂತರದಲ್ಲಿ ಅದನ್ನು ವಿಡಿಯೋಗೆ ನೀವು ಬಳಸ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥಂಬ್ನೇಲ್ ಬಗ್ಗೆ ತಿಳಿಸ್ಕೊಟ್ಟಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಅದಕ್ಕೂ ಮೊದಲು ನನ್ನ SS ಟೇಕ್ ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ನಂತೆಯೇ SS ಸುದ್ದಿ ಮನೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.